ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಇವತ್ತಿನ ಈ ವ್ಲಾಗ್ ಬಂದು ಸಂಡೇಯಿಂದ ಶುರುವಾಗಿದೆ, ಅಪ್ ಟು ಟ್ಯೂಸ್ಡೇವರೆಗೂ ಈ ವ್ಲಾಗ್ ಕಂಟಿನ್ಯೂ ಆಗುತ್ತೆ. ಹಾಗೆಯೇ ವರ್ಕ್ ಜೊತೆ ನನ್ನ ಕ್ಲಾಸ್ನ ನಾನು ಹೇಗೆ ಮೇಂಟೈನ್ ಮಾಡ್ತೀನಿ ಅನ್ನೋದು ಕೂಡ ಈ ವ್ಲಾಗಲ್ಲಿ ನಿಮಗೆ ಅಪ್ಡೇಟು ಸಿಗುತ್ತೆ. ಇವತ್ತು ಸಂಡೇ ಮಾರ್ನಿಂಗ್ ಬೆಳಗ್ಗೆನೇ ಎದ್ದು ಎಲ್ಲ ಕೆಲಸ ಮುಗಿಸ್ಕೊಂಡು ಇವತ್ತು ಪೂಜೆನೂ ಕೂಡ ಸಂಜೆ ಮತ್ತೆ ಇರೋಕ್ಕಾಗಲ್ಲ. ಸೊ ಹಾಗಾಗಿ ಬೆಳಗ್ಗೆನೇ ದೇವ್ರ ಪೂಜೆ ಎಲ್ಲನೂ ಮಾಡಿಬಿಟ್ಟು ಹೋಗೋಣ ಅಂತ ಹೇಳ್ಬಿಟ್ಟು ಪೂಜೆ ಎಲ್ಲನೂ ಕೂಡ ಮುಗಿಸ್ಕೊಂಡಿದ್ದೀನಿ. ಇವತ್ತು ಸಂಡೇ ವಾರ ನಮ್ಮದು ಆಗಿರೋದ್ರಿಂದ ಪೂಜೆ ಎಲ್ಲ ಕಂಪ್ಲೀಟಾಗಿ ಆಯಿತು. ಪೂಜೆ ಎಲ್ಲ ಮಾಡಿಕೊಂಡು ಇವಾಗ ಒಂದು 7:30 ಹಂಗೆ ನಾನು ಹೊರಡಬೇಕು. ಹಾಗೆ ಇವತ್ತು 2 ಲೊಕೇಶನಲ್ಲಿದೆ. ನಿನ್ನೆ ಅಷ್ಟೇ ನನಗೆ ಇನ್ನೊಂದು ಲೊಕೇಶನ್ ಬುಕ್ ಆಯಿತು. ಸೊ ಹಾಗಾಗಿ ಒಂದು 7:30 ಹಂಗೆ ನಾವು ಮನೆ ಬಿಟ್ಟು ಇವಾಗ ನಾನು ನನ್ನ ತಮ್ಮ ಮತ್ತು ನನ್ನ ಮಗನೂ ಕೂಡ ಬರ್ತೀನಿ ಅಂದ. ಸೊ ಹಾಗಾಗಿ ಅವನೂ ಕೂಡ ಹಿಂದೆ ಸೀಟ್ ಬೆಲ್ಟ್ ಹಾಕಿ ಕೂರಿಸ್ಬಿಟ್ಟಿದ್ದೀನಿ. ಇವತ್ತು ಹಿಂದೆನೇ ಕುತ್ಕೋತೀನಿ ಅಂತ ಅಂದ, ಅದಕ್ಕೆ ಅವನು ಅಲ್ಲೇ ಬೆಲ್ಟಾಗಿ ಕೂರಿಸ್ದೆ. ಆಶಾ ಬರ್ತೀನಿ ಅಂತ ಹೇಳಿದ್ಲು. ಸೊ ಚಿಂಕುಳಿ ಬರ್ತಾಳೆ ಅಂತ ಹೇಳ್ಬಿಟ್ಟು ಹಿಂದೆನೇ ಕೂತ್ಕೊಂಡಿದ್ದ. ಆಮೇಲೆ ಆಂದವೇ ಹೋಗ್ಬೇಕಾದ್ರೆ ಹಂಗೇ ಆಶನು ಕೂಡ ಕುಣಿಗಲಲ್ಲಿ ಪಿಕ್ ಮಾಡಿಕೊಂಡು ಇವಾಗ ನಾನು ನನ್ನ ತಮ್ಮ ಆಶಾ ನನ್ನ ಮಗ 4 ಜನ ಹೋಗ್ತಾಯಿದ್ವಿ. ಹೋಗ್ಬೇಕಾದ್ರೆ ಫುಲ್ ಮಂಜು ಅಂದರೆ ಮಂಜು, ಫುಲ್ ಚಿಕ್ಕಮಗಳೂರು ಥರ ವೆದರ್ ಆಗಿಬಿಟ್ಟಿತ್ತು. ಇನ್ನೂ ಹೋಯ್ತಾ ಫುಲ್ ಏನು ವೆಹಿಕಲ್ಸ್ಗಳೇ ಕಾಣಿಸ್ತಾ ಇರಲಿಲ್ಲ ಮುಂದೆ, ಅಷ್ಟು ಹಿಮ ಆಗೋಗ್ಬಿಟ್ಟಿತ್ತು. ಆಮೇಲೆ ಫೈನಲಾಗಿ ಲೊಕೇಶನ್ ರೀಚ್ ಆದ್ವಿ. ನನ್ನ ಮಗ ಬೇರೆ ನನ್ನ ತಮ್ಮ ಕಾಪಿ ಕಾಯಿಸಿದ್ದನ್ನು ಅವ್ನು ಬರೋಷ್ಟರಲ್ಲಿ ಕುಡ್ಕೊಂಬಿಟ್ಟು ವಾಂತಿ ಎಲ್ಲ ಮಾಡಿಬಿಟ್ಟ ಕಾರಲ್ಲಿ. ಸೊ ಹಂಗಾಗಿ ಅವನಿಗೆ ಫುಲ್ ಹೊಟ್ಟೆ ಎಲ್ಲ ಖಾಲಿ ಆಗೋಗಿತ್ತು. ಹೋಗಿದ ತಕ್ಷಣ ಒಬ್ಬಟ್ಟು ಹಾಕಿಸ್ಕೊಂಡು ತಿನ್ಕೊಂಡ. ಆಮೇಲೆ ಹಂಗೆ ನಾನು ಏರ್ ಕ್ರೀಂಪೆಲ್ಲ ಮಾಡಿಕೊಂಡು ಇವಾಗ ಆಲ್ಮೋಸ್ಟ್ ಮೇಕಪ್ ಎಲ್ಲ ಮುಗಿದಿದೆ. ಎಷ್ಟೆಲ್ಲ ಒಂದು ಸ್ಯಾರಿ ಡ್ರಿಪ್ಪಿಂಗ್ ಒಂದು ಮಾಡಬೇಕು. ಇವಾಗ ಫೈನಲಾಗೆ ದಿವ್ಯಕ್ಕ ಫುಲ್ ರೆಡಿ ಆಗಿದ್ದಾರೆ. 11 ಗಂಟೆ ಅಷ್ಟರಲ್ಲಿ ಕೂರಿಸ್ತಾರೆ ಅಂತ ಹೇಳಿದ್ರು. ಸೊ ಹಾಗಾಗಿ ಅವ್ರು 11 ಗಂಟೆ ಅಷ್ಟರಲ್ಲಿ ರೆಡಿ ಮಾಡಿಕೊಟ್ಟೆ. ಇನ್ನೊಂದು ಲೊಕೇಶನಲ್ಲಿ 11 ಗಂಟೆ ಅಷ್ಟರಲ್ಲಿ ಬನ್ನಿ ಅಂತ ಹೇಳಿದ್ರು. ಸೊ ಹಾಗಾಗಿ ಅವ್ರಿಗೆ ಕಾಲ್ ಮಾಡಿದೆ, ಅಕ್ಕ ಇನ್ನೊಂದು ಸ್ವಲ್ಪ ಹೊತ್ತು ಲೇಟಾಗಿ ಬನ್ನಿ ಅಂತ ಹೇಳಿದ್ರು. ಅವ್ರದ್ದು ಕರ್ನಾರೆ ಫಂಕ್ಷನ್ ಇದ್ದಿದ್ದು. ಸೊ ಹಾಗಾಗಿ ಇವ್ರದ್ದು ಫೋಟೋ ವೀಡಿಯೋಸ್ ಎಲ್ಲನೂ ಕೂಡ ತೆಕ್ಕೊಂಡೆ. ಈ ರೀತಿಯಾಗಿ ಸೀಮಂತ ಮೇಕಪ್ ಬಂದಿತ್ತು. ಇವರಿಗೆ ಆಲ್ರೆಡಿ ನಾನು ಹೇಳಿದ್ದೀನಿ ಸುಮಾರು ಸಾರಿ. ಮೆಟರ್ನಿಟಿ ಶೂಟ್ ಕೂಡ ಈಗ ರೀಸೆಂಟಾಗಿ ಮಾಡಿದ್ವಿ. ಇವತ್ತು ಸೀಮಂತ ಆಗಿರೋದ್ರಿಂದ ಆ ಮೇಕಪ್ ಕೂಡ ಮುಗೀತು. ಮೇಕಪ್ ಹೇಗೆ ಬಂದಿತ್ತು ಏನು ಅಂತ ನಿಮ್ಮ ಅಭಿಪ್ರಾಯನ ತಿಳಿಸ್ಬೋದು. ನಿಮ್ಮ ಮನೆಯ ಫಂಕ್ಷನ್ಗೆ ಯಾವುದೇ ಥರ ಮೇಕಪ್ ಬೇಕಂದ್ರೂ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ನಮ್ಮ ಆಶಾ ಜ್ಯೋತಿ ಅವರೆಲ್ಲರೂ ಕೂಡ ಬಂದಿರು. ನಾನು ಇಲ್ಲೇ ಇರೋಣ ಇವತ್ತು ಅವ್ರ ಜೊತೆ ಅಂತ ಅಂದ್ಕೊಂಡೆ ಬಂದೆ. ಬಟ್ ಲಾಸ್ಟ್ ಮೂಮೆಂಟಲ್ಲಿ ನಿನ್ನೆ ಅಷ್ಟೇ ಅದು ಬುಕ್ ಆಗೋಗಿತ್ತು. ಸೊ ಹಂಗಾಗಿ ಹೋಗಲೇಬೇಕಾಗಿದ್ದ ಪರಿಸ್ಥಿತಿ ಬಂತು. ಸೊ ಹಂಗಾಗಿ ಅವರೆಲ್ಲರೂ ಬಿಟ್ಟು ಇವಾಗ ನಾನು ಸೆಕೆಂಡ್ ಲೊಕೇಶನಿಗೆ ಹೋಗ್ತಾಯಿದ್ದೆ. ನಾಷ್ಟು ಕೂಡ ಮಾಡಲಿಲ್ಲ. ಆಶಾ ಪಲಾವ್ನ ಎಲೆಗೆ ಹಾಕ್ಸ್ಕೊಂಬಂದು ಕೊಟ್ಟಲು, ಕಾರಲ್ಲಿ ಆಂದವೇ ತಿನ್ಕೊಂಡು ಹೋಗಂತ. ಸೊ ಹಾಗಾಗಿ ನಾನು ಹಂಗೆ ಆಂದವೇ ಹೆಂಗಿದ್ರು ಟೈಮ್ ಇರುತ್ತಲ್ಲ ತಿನ್ಕೊಳ್ಳೋಣ ಅಂತೇಳ್ಬಿಟ್ಟು ಹಾಕ್ಸ್ಕೊಂಡು ಬಂದ್ವಿ. ಹಾಗೆ ಇವತ್ತು ಸೆಕೆಂಡ್ ಲೊಕೇಶನ್ ಇರೋದು ಹೆಬ್ಬೂರಿಂದ ಮುಂದೆ KG ಟೆಂಪಲ್ ಹತ್ರ ಇರೋದು ಲೊಕೇಶನು. ಸೊ ಹಾಗಾಗಿ ಅಂದವೇ ಹೋಗ್ಬೇಕಾದ್ರೆ ಹಂಗೇ ಪೆಟ್ರೋಲ್ ಕೂಡ ಹಾಕ್ಸ್ಕೊಂಡು ಹೋಗಿ ರೀಚ್ ಆದ್ವಿ. ನಾವು ಕಾಲ್ ಮಾಡ್ಕೊಂಡೇ ಹೋದ್ವಿ. ಅವ್ರು ಇನ್ನೂ ಬಂದಿರಲಿಲ್ಲ. ಅಂದರೆ ಗಣ್ಣವ್ರ ಮನೇಲಿತ್ತು ಬ್ರೈಡು. ಸೊ ಅವ್ರನ್ನ ಕರ್ಕೊಂಡು ಬರೋಕ್ಕೆ ಇವರು ಹೋಗಿದ್ರು. ಅವ್ರು ಬರೋ ಅಷ್ಟರಲ್ಲಿ ನಾನು ಹೋಗಿ 1 ಅವರ್ ವೆಯ್ಟ್ ಮಾಡಿದ್ದೀನಿ. ಇನ್ನೂ ಕೂಡ ಅವರು ಬಂದಿರಲಿಲ್ಲ. ಶಾಸ್ತ್ರಗಳಿರುತ್ತಲ್ಲ. ಸೊ ಹಾಗಾಗಿ ಅವರು ಪಾಪ ನನಗೆ ಎಂಗೇಜ್ಮೆಂಟಲ್ಲೂ ಕೂಡ ಕೇಳಿದರು, ಬುಕ್ ಆಗೋಗಿದೆ ಡೇಟು ಅಂತ ಹೇಳಿದೆ. ಸೊ ಹಂಗಾಗಿ ಕರ್ನಾರಿಗಾದರೂ ಬಂದು ಮಾಡಿಕೊಡಿ ಅಂತ ಹೇಳ್ಬಿಟ್ಟು ಅವ್ರು ನನ್ನ ಸಬ್ಸ್ಕ್ರೈಬರ್ ಕೂಡ ಆಗಿದ್ರು. ಹೇಳಿದರು ಅಂದ್ಬಿಟ್ಟು ಬಂದೆ ನಾನು. ಲಾಸ್ಟ್ ಮೂಮೆಂಟಲ್ಲಿ ಕೂಡ ಬುಕ್ ಮಾಡಿಕೊಂಡು ಆಮೇಲೆ ಅವ್ರು ಬಂದು ಸ್ಯಾರಿ ಎಲ್ಲ ಕೊಟ್ಟರು. ಇನ್ನು ದೇವಸ್ಥಾನ ಹತ್ರನೇ ಏನೇನೋ ಪೂಜೆ ಎಲ್ಲ ಮಾಡ್ತಾಯಿದ್ರು. ನನ್ನ ಮಗನ ಹತ್ರನೇ ಇವತ್ತು ಫುಲ್ ಸ್ಯಾರಿನ ಪ್ಲೀಟ್ ಮಾಡ್ಕೊಂಡಿದ್ದೀನಿ. ಅವ್ನ ಕೈಯಲ್ಲಿ ಇಡ್ಸ್ಕೊಂಡು ಯಾರು ಕೂಡ ಬಂದಿಲ್ಲ. ಅವನೇ ಇದ್ದ, ಪಾಪ ಅವನೇ ಹೆಲ್ಪ್ ಮಾಡ್ದ ನನಗೆ. ಸೊ ಬ್ಲೆಸ್ಸಿಂಗ್ ಚೈಲ್ಡ್ ಅಂತಲೇ ಹೇಳ್ಬೋದು. ಹಾಗೆ 1 ಅವರಲ್ಲಿ ಹುಡುಗಿನ ರೆಡಿ ಮಾಡ್ಕೊಟ್ಟಿದ್ದೀನಿ, ಹುಡುಗನ ಕೂಡ ರೆಡಿ ಮಾಡಿದ್ದೀನಿ. ಫುಲ್ ಟೈಮ್ ಆಗೋಗ್ಬಿಟ್ಟಿತ್ತು. 2 ಗಂಟೆ ಆಗೋಗಿತ್ತು. ಅವ್ರು ಬಂದಾಗಲೇ ಅಲ್ಲೇ 1 ಗಂಟೆ ಆಗೋಗ್ಬಿಟ್ಟಿತ್ತು. ಸೊ ಹಾಗಾಗಿ ಅವ್ರನ್ನ ಇಬ್ಬರೂ ಕೂಡ ಬೇಗ ಒಬ್ಬಳೇ ಹೋಗಿದ್ದೆ. ಬೇರೆ ಇಷ್ಟೊಂದು ಟೈಮ್ ಆಗುತ್ತೆ ಹೆಂಗೆ ಅಂತ ಗೊತ್ತಿರಲಿಲ್ಲ. ಕರ್ನಾರೆ ಅಂದರೆ ಲೇಟ್ ಆಗುತ್ತಲ್ವಾ ಅಂತ ಹೇಳ್ಬಿಟ್ಟು ನಾನು ಒಬ್ಬಳೇ ಹೋಗಿದ್ದೆ. ಬಟ್ ಅವ್ರು ಬರೋದು ಲೇಟ್ ಆಗೋಯ್ತು. ಅವ್ರು ನಾನು ಬಂದಿದ್ದ ಟೈಮಿಗೆ ಬಂದುಬಿಟ್ಟಿದ್ದಿದ್ರೆ ಫುಲ್ ನೀಟಾಗಿ ರೆಡಿ ಆಗ್ಬೋದಾಗಿತ್ತು. ಆದ್ರೂ ನನ್ನ ಬೆಸ್ಟ್ ನಾನು ಕೊಟ್ಟೆ. ಅವ್ರು ಕೂಡ ಅದೇ ಹೇಳ್ತಾಯಿದ್ರು, ಅಕ್ಕ ನೀವು ಎಷ್ಟೇ ಟೈಮ್ ಆದರೂ ಕೂಡ ನೀವು ಔಟ್ಪುಟ್ನ ಮಾತ್ರ ಚೆನ್ನಾಗೇ ಕೊಡ್ತೀರಾ, ಅದೊಂದು ನನಗೆ ಇಷ್ಟ ಅಕ್ಕ, ಅದೊಂದು ನನಗೆ ತುಂಬ ಇಷ್ಟ ಆಗಿದ್ದಕ್ಕೆ ನಿಮ್ಮನ್ನು ಬುಕ್ ಮಾಡಿಕೊಂಡೆ ಅಂತೆಲ್ಲ ಹೇಳ್ತಾಯಿದ್ರು. ಜನಕ್ಕೆ ನಾವು ಏನು ಕೊಡೋಕ್ಕೆ ಸಾಧ್ಯ, ನಮ್ಮ ವರ್ಕಲ್ಲಿ ನಾವು ಪರ್ಫೆಕ್ಷನಾಗಿ ಕೊಟ್ಟರೆ ಅದೇ ಅವ್ರಿಗೆ ಖುಷಿ ಅಲ್ವಾ ಅಂದ್ಕೊಂಡು ನಾನು ಕೂಡ ಅವ್ರಿಗೆ ಹೇಳಿದೆ. ಆಮೇಲೆ ಅಲ್ಲೇ ವೆಯ್ಟ್ ಮಾಡಿಕೊಂಡು ಊಟ ಮಾಡ್ಕೊಂಡು ಹೋಗಿ ಅಂದರು. ಊಟನೂ ಮಾಡಿಕೊಂಡು ಆಮೇಲೆ ಪೇಮೆಂಟ್ ಕೂಡ ಕ್ಲಿಯರ್ ಮಾಡಿದ್ರು. ತೊಗೊಂಡು ನಾವೀಗ ಮನೆಗೆ ಬರ್ತಾಯಿದ್ದೀವಿ. ನನ್ನ ಮಗ ನಿದ್ದೆ ಮಾಡಿಲ್ಲಲ್ಲ, ಬೆಳಗ್ಗೆಯಿಂದ ಆಡಿ ಕುಂದು ಸಾಕಾಗಿದ್ದ. ಸೊ ಹಾಗಾಗಿ ಅವನು ಮಲ್ಕೊಂಬಿಟ್ಟಿದ್ದ. ಇವಾಗ ಮನೆಗೆ ಹೋಗಿ ರೀಚ್ ಆಗಿ ಒಂದು ರೀಲ್ಸ್ ಮಾಡಬೇಕಿತ್ತು. ಮತ್ತು ಇನ್ನೊಬ್ರು ಕ್ಲೈಂಟು ಆರ್ಡ್ರಿಗೆ ಬುಕ್ ಮಾಡಬೇಕು ಸ್ವಿಗ್ಗಿ ಅಂತ ಹೇಳಿದರು. ಅವ್ರನ್ನೆಲ್ಲ ಮೀಟ್ ಮಾಡಿಕೊಂಡು ಮಾತಾಡಿಕೊಂಡು
ಈಗ ನಾನು ಬ್ಯಾಂಗ್ಳೂರ್ಗೆ ಹೋಗ್ತಾ ಇದ್ದೀನಿ. ನನ್ನ ತಮ್ಮ ಮತ್ತು ನನ್ನ ಮಗ ಬಂದು ಕುಣಿಗಲ್ಗೆ ಡ್ರಾಪ್ ಮಾಡಿ ಬಿಟ್ಟು ಹೋದ್ರು. ಇವತ್ತು ಸಂಡೇ ಕೂಡ ಆಗಿರೋದ್ರಿಂದ ಫುಲ್ ರಶ್ ಅಂದರೆ ರಶ್ ಇತ್ತು. ಇವತ್ತೇ ಬೆಂಗಳೂರಿಗೂ ಕೂಡ ಹೊರಟು ಬಂದೆ. ಬೆಳಗ್ಗೆಯಿಂದ ಸಾಕಾಗೋಗಿತ್ತು. ಆದ್ರೂ ನೆಕ್ಸ್ಟು ಮಂಡೇ ಒಂದು ಸೀಮಂತದ್ದಿರೋದು, ಅಲ್ಲಿಗೆ ಹೋಗಬೇಕು ಅಂದರೆ ಮತ್ತು ನಾನು ಬೆಳಗ್ಗೆ ಎಷ್ಟೊತ್ತಿಗೆ ಬಿಟ್ರೂ ಕೂಡ ಅವ್ರು 10 ಗಂಟೆ ಅಷ್ಟರಲ್ಲಿ ರೆಡಿ ಇರಬೇಕು, ಅಲ್ಲಿಗೆ ರೀಚ್ ಆಗೋಕ್ಕಾಗಲ್ಲ. ಸೊ ಹಂಗಾಗಿ ಅವ್ರಿಗೆ ಮೊದಲೇ ಹೇಳಿದ್ದೆ, ಅಕ್ಕ ನೀವು ಬಂದು ನಮ್ಮ ಮನೇಲೇ ಸ್ಟೇ ಮಾಡಿಕೊಂಡು ಮೇಕಪ್ನ ಮಾಡಿಕೊಟ್ಬಿಡಿ ಅಂತ ಹೇಳಿದರು, ಪಲ್ಲವಿ ಅಂತ ಹೇಳ್ಬಿಟ್ಟು. ಸೊ ಅವ್ರಿಗೆ ಕಾಲ್ ಮಾಡಿಕೊಂಡೆ. ಇವಾಗ ನಾನು ಬನಶಂಕರಿ ದಾಸರಲ್ಲಿ ಇಳ್ಕೊಂಡು ಅಲ್ಲಿಂದ ಬನಶಂಕರಿ ಮೆಟ್ರೋದಲ್ಲಿ ಬಂದು ರ್ಯಾಪಿಡೋ ಬುಕ್ ಮಾಡಿಕೊಂಡು ಅವ್ರ ಲೊಕೇಶನ್ ಎಲ್ಲ ಕಳಿಸಿದ್ರು. ಇವಾಗ ನಾನು ಆಟೋದಲ್ಲಿ ಅವ್ರ ಮನೆ ಹತ್ರ ಅಪಾರ್ಟ್ಮೆಂಟ್ ಕಿಮ್ಸ್ ಸ್ಟಾಫ್ ಕ್ವಾರ್ಟರ್ಸ್ ಏನೋ ಅಲ್ಲಿಗೆ ಬಂದು ರೀಚ್ ಆದೆ. ಅವ್ರ ತಮ್ಮನ ಕೆಳಗಡೆ ಕಳಿಸಿದ್ರು. ಅವ್ರ ಲಗೇಜ್ ಎಲ್ಲ ಎತ್ಕೊಂಡು ಹೋಗಿ ಮೇಲ್ಗಡೆ ಹೋಗಿ ಅವರಿಗೆ ಬ್ಯಾಕ್ ಹ್ಯಾಂಡು ಒಂದು ಮಂಡಲ ಡಿಸೈನ್ ಎಲ್ಲ ಮೆಹಂದಿನ ಹಾಕೊಟ್ಟೆ. ಮುಂದೆ ಹಾಕಿಸ್ಕೊಂಡಿದ್ರು ಆಲ್ರೆಡಿ, ಹಿಂದೆ ಬೇಡ ಅಂತಿದ್ರು. ನಾನು ಚೆನ್ನಾಗಿ ಕಾಣಲ್ಲ ಪ್ಲೇನು ಅಂತ ಹೇಳ್ಬಿಟ್ಟು ಹಾಕ್ಸ್ಕೊಂಡೆ. ವೀಡಿಯೋ ಎಲ್ಲ ಏನೂ ಮಾಡ್ಕೊಳ್ಳಿಲ್ಲ. ಆಮೇಲೆ ಊಟದ ಟೈಮ್ ಕೂಡ ಆಗಿತ್ತು. ವೆರೈಟಿ ಊಟ ಎಲ್ಲ ಮಾಡಿದ್ರು. ಊಟ ಎಲ್ಲ ಮಾಡಿಕೊಂಡು ಅವ್ರ ಮನೇಲೇ ಮಲ್ಕೊಂಡಿದ್ದು. ಬೆಳಗ್ಗೆ ಅವರು ಎಲ್ಲ ಫ್ರೆಶ್ ಅಪ್ ಆಗಿ ರೆಡಿ ಆದಮೇಲೆ ನನ್ನನ್ನು ಕೂಡ ಎಬ್ಸಿದ್ರು. ಏನು ಅಂದರೆ ನೆಮ್ಮದಿಯಾಗಿ ನೀಟಾಗಿ ನಿದ್ದೆ ಮಾಡಿದೆ. ಸಾಕಾಗಿದ್ದಕ್ಕೂ ಅದಕ್ಕೂ ಬೆಳಗ್ಗೆಯಿಂದ ಚೆನ್ನಾಗಿ ನಿದ್ದೆ ಬಂದುಬಿಟ್ಟಿತ್ತು. ಬೆಳಗ್ಗೆ ಎದ್ದ ತಕ್ಷಣ ನನಗೇನು ಅಯ್ಯೋ ಹೋಗಬೇಕು, ಲೊಕೇಶನ್ಗೆ ಲೇಟ್ ಆಗುತ್ತೆ ಅದು ಇದು ಅನ್ನೋ ಭಯ ಇರಲಿಲ್ಲ. ಸದ್ಯ ಅಲ್ಲೇ ಇದ್ನಲ್ವ, ಅವರು ಎದ್ದು ಅವರೆಲ್ಲ ಫ್ರೆಶ್ ಅಪ್ ಎಲ್ಲ ಸ್ನಾನ ಎಲ್ಲ ಮಾಡ್ಕೊಂಡಾದ್ಮೇಲೆ ನಾನು ಎದ್ದು ಫ್ರೆಶ್ ಅಪ್ ಆಗಿ ಅವರಿಗೆ ಮೇಕಪ್ ಮಾಡೋಕ್ಕೆ ಶುರು ಮಾಡಿಕೊಂಡೆ. ಒಂದು 7 ಅಷ್ಟರಲ್ಲೇನೋ ಶುರು ಮಾಡಿಕೊಂಡೆ. ಇವಾಗ ಅವ್ರು ಕಂಪ್ಲೀಟಾಗಿ ರೆಡಿ ಆಗಿದ್ದಾರೆ. ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ರು. ಅವರಿಗೆ ಇವ್ರು ಕೂಡ ನನ್ನ ಸಬ್ಸ್ಕ್ರೈಬರೇನೆ. ಆಮೇಲೆ ಮತ್ತೆ ನೀವು ಇನ್ಮೇಲೆ ಏನೇ ಫಂಕ್ಷನ್ ಇದ್ರೂ ಕರಿತೀವಿ, ನೀವೇ ಬನ್ನಿ ಅಂತಲೂ ಕೂಡ ನಂಗೆ ಟೆಕ್ಸ್ಟ್ ಮಾಡಿದರು. ರಿವ್ಯೂ ಕೊಡ್ತೀರಾ ಅಂದರೆ ಚೆನ್ನಾಗಿದೆ, ನಾನು ಅಲ್ಲಿ ಮನೇಲಿ ಎಲ್ಲರೂ ಇದ್ದರು. ಸೊ ಹಂಗಾಗಿ ನಾನು ಟೆಕ್ಸ್ಟ್ ಮಾಡಿ ಕಳಿಸ್ತೀನಿ ಅಂತ ಹೇಳ್ತಾಯಿದ್ರು. ಹೇರ್ ಸ್ಟೈಲು ಅವ್ರದ್ದು ಫುಲ್ಲು ಲೆಂತಿ ಹೇರ್ ಇತ್ತು. ಈ ರೀತಿಯಾಗಿ ಹೇರ್ ಸ್ಟೈಲ್ ಬಂದಿತ್ತು. ನನಗೆ ತುಂಬ ಇಷ್ಟ ಆಯಿತು. ನಿಮ್ಗೆ ಹೇಗೆ ಅನ್ನಿಸ್ತು ಅಂತ ಕಮೆಂಟಲ್ಲಿ ತಿಳಿಸಿ. ಮೇಕಪ್ ಲುಕ್ಕು ಹಾಗೆ ಇವರು ಅವ್ರ ನಾದಿನಿ ಡಾಕ್ಟರ್ ಇವರು ಪೂರ್ಣಿಮಾ ಅಂದ್ಬಿಟ್ಟು. ಪಾಪ ಇವರು ಕೂಡ ಚೆನ್ನಾಗಿ ಮಾತಾಡ್ಕೊಂಡು ಅವ್ರಿಗೆ ಒಪ್ಸಿರಲಿಲ್ಲ. ಲಾಸ್ಟ್ ಮೂಮೆಂಟಲ್ಲಿ ಬುಕ್ ಮಾಡಿಕೊಂಡು ಅವ್ರನ್ನು ಕೂಡ ಮಾಡಿಸ್ಕೊಂಡ್ರು. ಅವರಿಬ್ರದನ್ನು ಮೇಕಪ್ಪೆಲ್ಲ ಮುಗಿಸ್ಕೊಂಡು ಇವಾಗ ಕ್ಲಾಸ್ ಕಡೆ ಕೂಡ ಹೋಗಬೇಕು. ರ್ಯಾಪಿಡೋ ಬುಕ್ ಮಾಡಿಕೊಂಡು ಹೋಗ್ತಾಯಿದ್ದೆ. ಫುಲ್ ಟ್ರಾಫಿಕ್ಕು. ಮ್ಯಾಮ್ ಕೂಡ ಇನ್ನೂ ಬಂದಿರಲಿಲ್ಲ. ಏನು ಕ್ಲಾಸ್ ಎಲ್ಲ ಮುಗಿದಿತ್ತಲ್ಲ, ಪ್ರಾಕ್ಟೀಸ್ ಅಲ್ವಾ. ಸೊ ನಾನು ಕ್ಲಾಸ್ಗೆ ಹೋಗಿ ರೀಚ್ ಆದಾಗ 12 ಗಂಟೆ ಆಗಿತ್ತು. ಮೇಕಪ್ ಮುಗಿಸ್ಕೊಂಡು ಈಗ ಕ್ಲಾಸಿಗೆ ಬನ್ನಿ ಮ್ಯಾಮ್, ಮೇಕಪ್ ಮಾಡಿ ಮಾಡೋಣ ಎಲ್ಲರಿಗೂ. ಗೀತಾ ಇವತ್ತು ನನ್ನ ಕೈ ಮೇಲೆ ಪ್ರಾಕ್ಟೀಸ್ ಮಾಡ್ತಾ ಇದ್ದಾಳೆ. ಒಂದು ಪ್ರಾಕ್ಟೀಸ್ ಇತ್ತು ಇವತ್ತು. ನಾನು ಯಾರ ಕೈ ಮೇಲೆ ಎಲ್ಲರೂ ಕೂಡ ಆಗ್ತಾಯಿದ್ರು. ಸೊ ಹಂಗಾಗಿ ನಾನು ರೆಕಾರ್ಡ್ ಆದರೂ ಕಂಪ್ಲೀಟ್ ಮಾಡೋಣ ಅಂತ ಹೇಳ್ಬಿಟ್ಟು ರೆಕಾರ್ಡ್ಗಳಲ್ಲಿ ಫಿಗರ್ಸು ಬ್ರೈಡ್ದು ಗ್ರೂಮ್ದು ಬಿಡಿಸಿರಲಿಲ್ಲ. ಸೊ ಹಾಗಾಗಿ ಒಂದೆರಡು ಗ್ರೂಮ್ನ ಬಿಡಿಸ್ಕೊಂಬಿಡೋಣ ಅಂತ ಹೇಳ್ಬಿಟ್ಟು ಅವಳು ಒಂದು ಕೈಗೆ ಮೆಹಂದಿ ಹಾಕ್ತಾಯಿದ್ಲು. ನಾನು ಒಂದು ಸೈಡಲ್ಲಿ ಮೆಹಂದಿ ಹಾಕ್ಕೊಂಡು ರೆಕಾರ್ಡ್ನ ಕಂಪ್ಲೀಟ್ ಮಾಡ್ಕೊತಾ ಇದ್ದೆ. ಮಧ್ಯಾಹ್ನ ಊಟದ ಟೈಮ್ ಕೂಡ ಆಗಿತ್ತು. ಯಾರು ಕೂಡ ಊಟ ತೊಗೊಂಬಂದಿರಲಿಲ್ಲ. ಸೊ ಹಂಗಾಗಿ ಹೋಟ್ಲಿಗೆ ಹೋದ್ವಿ. ನಾನು, ಕೀರ್ತನ ಮತ್ತು ಗೀತಾ 3 ಜನ ಹೋಗಿ ಊಟ ಮಾಡಿಕೊಂಡು ಕಾಫಿ ಹಂಗೆ ಕುಟ್ಕೊಂಡು ಕ್ಲಾಸಿಗೆ ಬಂದು ಮತ್ತೆ ಇರೋದನ್ನು ಕಂಪ್ಲೀಟ್ ಮಾಡಿಕೊಂಡು ಇವಾಗ ಕ್ಲೀನ್ ಮಾಡ್ತಾಯಿದ್ದೀರಿ. ತೊಳಿತಿದ್ದಾಳೆ ಅಂತೆ ಈಗ. ನೀರು ತಗೋಬಾರೆ, ಬಾತ್ರೂಮ್ ಎಲ್ಲ ತೋರಿಸ್ತಾನ. ಇವಾಗೆಲ್ಲ ಫುಲ್ ಪಾಲಿಶ್ ಮಾಡಿಸ್ಕೊಂಡು ಬರ್ತೀನಿ ಅಷ್ಟೇ. ಪ್ರಾಕ್ಟೀಸ್ ತೊಳಿ. ಓ ಮೈ ಗಾಡ್, ಚೆನ್ನಾಗಿತ್ತು. ಅದು ಕಲರ್ದು ಹಾಕಿದ್ರೆ ಅಲ್ವಾ. ಅಯ್ಯೋ ಈಸಕ್ಬಿಟ್ಲು. ಯಾರನ್ನ ಹಿಂಗೆ ಮಾಡ್ಬಿಟ್ಟಿರ, ಮಾಡಕ್ಕೆ ಹೋಗ್ಬೇಡಿ ದಯವಿಟ್ಟು. ತೊಳಿ ಹಾಕಿದ ತಪ್ಪಿಗೆ ಹುಜ್ಜು. ಯವ್ವ ಕಿರಿತಿದ್ದಾಳೆ. ಯಪ್ಪ ಕೈ ಮುರಿ ಕೇಳಿ ತವಳೆ See guys, what is happening here? ನೋಡಿ ಗೀತಾ ಹಂಗೆಲ್ಲ ನೋಡಿ ಗಾಯ್ಸ್, ಗೀತಾ ಕೇಳ್ತಾ ಇದ್ದಾಳೆ. ರೂಪಕ್ಕ ನೋಡಿ ಇಲ್ಲಿ ಏನು ಮಾಡ್ತಾ ಇದ್ದಾರೆ. ನೋಡಿ ಗೈಸ್ ಎಷ್ಟು ಕಲರ್ ಬಂದು ಅಂತ.
ಬರೀ 1 hour ಗೆ ಕಲರ್ ಬಂದಿದೆ ನೋಡಿ ಪ್ರಾಕ್ಟೀಸ್ ತುಂಬಾ ಚೆನ್ನಾಗಿದೆ. ಅದ್ರ ತೋರಿಸಿದೆ ನಾನು ನೋಡಿ ಅಕ್ಕನ ಹ್ಯಾಂಡ್ ನೋಡಿ ಹೆಂಗಿದೆ ಅಂತ. ಇಬ್ರು ಸೇರ್ಕೊಂಡು ಇವತ್ತು ಅವ್ರಿಗೆ ಜಿಂಗಾರ ಕಾಕ ಕೊಟ್ಟಿದ್ದಾರೆ ಗೈಸ್ ನೋಡಿ. ಎಕ್ಸ್ಪೀರಿಯನ್ಸ್ ಹೇಳ್ಬೇಕಾ? ಹೇಳಿ ಏನಾಗಿದೆ, ಹೆಂಗೆ ಇದೆ ಎಕ್ಸ್ಪೀರಿಯನ್ಸ್? ಏನಿಲ್ವಾ? ನೀನು ತೊಳಿದ್ಯಾ? ಎಲ್ಲ ಇದು ಇದ್ಕೊಂಡು ಹೋಗ್ತೀನಿ. ಇವರಿಬ್ರಿಗೆಲ್ಲ ಕಳ್ಸ್ಕೊ. ಅಯ್ಯೋ ನೋಡಿ ತೊಳಿರಿ ರೋಸಿನಿ ವಾಶ್ ವಾಷಿಂಗ್ ಪೌಡರ್ ನಿರ್ಮಾ ಟ್ಯಾಟೂ ಹಾಕೋಸ್ಕರಲ್ಲ ನನ್ನ ಕೈ ಕಣೆ ಪುಣ್ಯ ವಿಡಿಯೋ ಯಾವ್ದು ಹಾಡು ನೀನ್ ಕೇಳಿಲ್ವಾ? ಎಲ್ಲ ಮುಗಿಸಿ ಹೊರಡೋಷ್ಟರಲ್ಲಿ ಒಂದು 5:30-6 ಗಂಟೆ ಆಗೋಗ್ಬಿಟ್ಟಿತ್ತು. ನಾನು ಬಸ್ ಹತ್ಕೊಂಡಾಗ ಒಂದು 7 ಗಂಟೆ ಆಯಿತು. ಗೊರಗುಂಟೆಪಾಳ್ಯಕ್ಕೆ ಬಂದು ಅಷ್ಟು ಟ್ರಾಫಿಕ್ಸ್ ಕೂಡ ಪೀಕ್ ಟೈಮ್ ಆಗಿರೋದ್ರಿಂದ ನನ್ನ ತಮ್ಮಂಗೆ ಕಾಲ್ ಮಾಡಿದೆ. ಕುಣಿಗಲ್ಗೆ ಬಂದು ಅವ್ನು ಬಂದು ಪಿಕ್ ಮಾಡಿಕೊಂಡು ಇವಾಗ ಮನೆಗೆ ಕರ್ಕೊಂಡು ಹೋದ. ಮನೆಗೆ ಹೋಗಿ ಫುಲ್ ರೆಸ್ಟ್ ಮಾಡಿದೆ. ರೆಸ್ಟ್ ಇಲ್ಲ, ಫುಲ್ ಮೈಕೈ ನೋವು ಆಗ್ಬಿಟ್ಟಿತ್ತು. ಬೆಳಗ್ಗೆ ಎದ್ದು ಇವತ್ತು ನಮ್ಮ ದೊಡ್ಡಪ್ಪಂದು ತಿಥಿ ಕಾರ್ಯ ಆಯಿತು. ಸೊ ಹಾಗಾಗಿ ನಾನು, ಅಮ್ಮ, ಅಪ್ಪ 3 ಜನನೂ ಕೂಡ ಬೆಳಗ್ಗೆನೇ ರೆಡಿಯಾಗಿ ಹೊರಟ್ವಿ. ಅಲ್ಲಿ ಹಾಲು ತುಪ್ಪ ಎಲ್ಲ ಇತ್ತು, ಅದನ್ನೆಲ್ಲ ಮುಗಿಸ್ಕೊಂಡು ಹೊರಡೋಣ ಅಂತ ಹೇಳ್ಬಿಟ್ಟು. ಕ್ಲಾಸ್ ಕೂಡ ಇದೆಯಲ್ಲ ನನಗೆ ಇವತ್ತು. ಸೊ ಹಾಗಾಗಿ ಎಲ್ಲ ಕಾರ್ಯನೆಲ್ಲ ಇನ್ನೂ ಇತ್ತು. ಬಟ್ ನಾನು ಹಾಲು ತುಪ್ಪವನ್ನು ಮುಗಿಸ್ಕೊಂಡು ತಿಂಡಿ ಮಾಡಿದರು ಚಿತ್ರಾನ್ನ, ಅದನ್ನೆಲ್ಲ ತಿಂದ್ಕೊಂಡು ಹುಡುಗರ ಜೊತೆ ಸ್ವಲ್ಪ ಹೊತ್ತಿದ್ಬಿಟ್ಟು ಆಮೇಲೆ ಮನೆಗೆ ಹೋದೆ. ನಾನು ನನ್ನ ಮಗನ ರೆಡಿ ಮಾಡಿಕೊಂಡು ಮತ್ತೆ ಅವನನ್ನು ಅಪ್ಪ ಅಮ್ಮ ಅಲ್ಲೇ ಇದ್ದರು. ಸೊ ಅಲ್ಲಿಗೆ ಬಿಟ್ಬಿಟ್ಟು ಹೋಗೋಣ ಅಂತ ಹೇಳ್ಬಿಟ್ಟು ಇದನ್ನು ಕೂಡ ಹೋಗ್ಬೇಕಾದ್ರೆ ಕರ್ಕೊಂಡು ಹೋಗಿದ್ದೆ. ಅವಳಿದ್ರೆ ಅವನ ಜೊತೆ ಹೋಯ್ತಾನೆ ಅಂತ ಹೇಳ್ಬಿಟ್ಟು. ಆಮೇಲೆ ನನ್ನ ತಮ್ಮ ಬಿಟ್ಕೊಟ್ಟ ಬಸ್ ಸ್ಟ್ಯಾಂಡಿಗೆ. ನಾನು ಕುಣಿಗಲ್ಲಿಂದ ಬ್ಯಾಂಗ್ಳೂರಿಗೆ ಬಂದೆ. ರ್ಯಾಪಿಡೋ ಬುಕ್ ಮಾಡಿಕೊಂಡೆ. ನೋಡಿದ್ರೆ ಆ ರ್ಯಾಪಿಡೋರು, ನಾನು ಫೋನ್ ನೋಡ್ಕೊಂಡು ಕೂತ್ಕೊಂಡ್ಬಿಟ್ಟಿದ್ದೀನಿ, ಮಿಸ್ಸಾಗಿ ಕೆಳಗಡೆ ಹೋಗೋದ ಫ್ಲೈವರ್ ಮೇಲೆ ಹೋಗ್ಬಿಟ್ಟವ್ರೆ. ಎಷ್ಟು ಡೌನ್ ಎಲ್ಲೂ ಸಿಗ್ತಾನೇ ಇಲ್ಲ. ಆಮೇಲೆ ನಂಗೆ ಫುಲ್ ಭಯ ಆಗೋಗಿತ್ತು. ಅದರಲ್ಲೂ ಬೇರೆ ನಂಗೆ ನೆಟ್ ಖಾಲಿ ಆಗೋಗ್ಬಿಟ್ಟೈತೆ. ಎಷ್ಟು ಭಯ ಪಟ್ಕೊಂಡಿದ್ದೀನಿ ಅಂದರೆ ಅಷ್ಟು ಭಯ ಪಟ್ಕೊಂಡ್ಬಿಟ್ಟಿದ್ದೀನಿ. ಆಮೇಲೆ ನಾನೇ ಕೇಳಿದೆ, ಅಣ್ಣ ನೀವು ಹಂಗೆ ತೊಗೋಬೇಕಿತ್ತಲ್ವ, ಹಿಂಗೆ ಹೋದ್ರಿ ಅಂತ ಹೇಳಿದ್ದಕ್ಕೆ. ಆಮೇಲೆ ಮಿಸ್ ಆಯಿತು ಮ್ಯಾಮ್ ಅದೊಂದು ಅಂತ ಹೇಳ್ಬಿಟ್ಟು. ಮತ್ತು 63 ರೂಪಾಯಿ ಇದ್ದಿದ್ದ 118 ರೂಪಾಯಿ ಬಿಲ್ ಮಾಡ್ಕೊಂಡು ಕರ್ಕೊಂಬಂದಿದ್ರು. ಆಮೇಲೆ ಹೋಗಲಿ 100 ರೂಪೀಸ್ ಮಾಡಿ ಅಂದರು. ಅಂದರೆ ಒಂದೊಂದು ಟೈಮ್ ಎಷ್ಟು ಭಯ ಆಗುತ್ತೆ ಅಂತ ಅಂದರೆ ಅಷ್ಟು ಭಯ ಆಗೋಗ್ಬಿಡುತ್ತೆ. ಬಟ್ ಸೇಫಾಗೆ ನೀವು ಲೊಕೇಶನ್ನ ನೋಡಿಕೊಂಡು ಹೋಗೋದು ಒಳ್ಳೆಯದು, ಉತ್ತಮ ಅಂತ ಅನಿಸ್ಬಿಡ್ತು ನನಗಂತೂ. ಆಮೇಲೆ ಕ್ಲಾಸಿಗೆ ಬಂದು ರೀಚ್ ಆಗಿ ಇವತ್ತು ನಂದು ಬ್ಯಾಕ್ ಎಂಡು ಪ್ರಾಕ್ಟೀಸ್ ಸೆಕ್ಷನ್ ಇತ್ತು. ಮ್ಯಾಮ್ ಬ್ಯಾಕ್ ಎಂಡ್ ಮಾಡಿ ಅಂದರು. AS ಇದ್ದರೆ ಮಾಡೋದಕ್ಕಾಗಲ್ಲ. ಸೊ ಹಾಗಾಗಿ ರೇಸರ್ ಈಗ ಎಮರ್ಜೆನ್ಸಿಗೆ ವ್ಯಾಕ್ಸ್ ಎಲ್ಲ ಏನೂ ಮಾಡಿರಲಿಲ್ಲಲ್ಲ. ಸೊ ಹಾಗಾಗಿ ಅವರಿಗೆ ಫೇಶಿಯಲ್ ರೇಸರಲ್ಲೇ ಏನೆಲ್ಲ ರಿಮೂವ್ ಮಾಡಬಾರ್ದು ರಾಂಗ್. ಬಟ್ ಏನು ಮಾಡೋಕ್ಕಾಗಲ್ಲ, ಅರ್ಜೆಂಟಲ್ಲಿದ್ರಿ. ಹಾಗಾಗಿ ನಾವು ಅದರಲ್ಲೇ ಶೇವ್ನ ಮಾಡ್ಕೊಂಡ್ವಿ. ನೀವು ಮೆಹಂದಿ ಹಾಕ್ಸ್ಕೋಬೇಕು ಅಂತ ಇದ್ದರೆ ನೀವು ಮೊದಲೇ ವ್ಯಾಕ್ಸ್ ಅಥವಾ ವೀಟ್ ಏನಾದರೂ ಮಾಡಿರಲೇಬೇಕು. ಇಲ್ಲಾಂದರೆ ನಿಮಗೂ ಪೇನ್ ಆಗುತ್ತೆ, ನಮಗೂ ಬಿಡ್ಸೋಕ್ಕೆ ಕಷ್ಟ ಆಗುತ್ತೆ. ಆಮೇಲೆ ಇವಾಗ ಫುಲ್ ಬ್ಯಾಕ್ ಎಂಡಿಗೆ ಕಂಪ್ಲೀಟ್ ಮಾಡಿದ್ದೀನಿ. ಟೈಮ್ ಕೂಡ ಆಗಿತ್ತು, ಅವ್ರು ಕೂಡ ಹೋಗ್ಬೇಕಾಗಿತ್ತು ಅಕ್ಕ ಅವ್ರ ಮನೆಗೆ. ಸೊ ಲೇಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಲಾಸ್ಟಿಗೆ 2 ಫಿಂಗರ್ಗೆ ಮ್ಯಾಮ್ ಕೂಡ ಹಾಕ್ಕೊಟ್ರು. ಮಿಕ್ಕಿದೆಲ್ಲ ನಾನು ಬಿಡಿಸ್ಕೊಟ್ಟೆ. ಒಂದು ಬ್ಯಾಕ್ ಎಂಡ್ ಫೋಟೋ ಕೂಡ ಬೇಕಾಗುತ್ತಲ್ಲ ಅಂತ ಹೇಳ್ಬಿಟ್ಟು ಇವಾಗ ಪ್ರಾಕ್ಟೀಸ್ ಕೋನಲ್ಲಿ ಪ್ರಾಕ್ಟೀಸ್ ಮಾಡಿ ಈ ರೀತಿಯಾಗಿ ಹಾಕಿದ್ದೀನಿ. ಹೇಗಿದೆ ಏನು ಅಂತ ನೀವು ಕಮೆಂಟಲ್ಲಿ ತಿಳಿಸಿ. ಆ್ಯಂಡ್ ನಾನು ಮೊದಲು ಕೂಡ ಹಾಕ್ತಾಯಿದ್ದೆ, ಬಟ್ ಈಗ ಸ್ವಲ್ಪ ಕೋನಿಂದ ಮತ್ತು ಒಂದು ಚೂರು ಎಲ್ಲೆಲ್ಲಿ ಏನೇನು ಟ್ರಿಕ್ಸು ಟಿಪ್ಸು ಎಲ್ಲನೂ ಸಿಕ್ಕಿರೋದ್ರಿಂದ ಇನ್ನೂ ಪರ್ಫೆಕ್ಟಾಗಿ ಹಾಕಿದ್ದೀನಿ. ಚೆನ್ನಾಗಿ ಹಾಕಿದ್ರಿ. ಕೈನ ತಿರುಗಿಸಿ ಆಮೇಲೆ ಪ್ರಾಕ್ಟೀಸ್ ಚೆನ್ನಾಗಿ ಮಾಡಿದ್ದೀರಾ, ನನಗೂ ಚೆನ್ನಾಗಿ ಹಾಕಿದ್ದೀರಾ. ಹೌದಾ, ಥ್ಯಾಂಕ್ ಯು. ಪೇಷನ್ಸಿಂದ ಕುತ್ಕೊಂಡು ಹಾಕ್ಸ್ಕೊಂಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಉಲ್ಟಾ ತಿರ್ಸಿ. ಈಗ ಚೆನ್ನಾಗಿ ಕಾಣಿಸ್ತೈತೆ ವಿಡಿಯೋ, ಅವಾಗಲೂ ಚೆನ್ನಾಗಿ ಕಾಣಿಸ್ತಾ ಇಲ್ಲ.
ರೋಶ್ನೇಕ ಮತ್ತು ಗೀತೆ ಇಬ್ಬರೂ ಕೂಡ ಆಟೋ ಬುಕ್ ಮಾಡ್ಕೊಂಡು ಹೊರಟ್ರು. ನಾನು ಕ್ಲಾಸಲ್ಲೇ ಇದನ್ನು ಸ್ಕೆಚ್ ಹಾಕಿದ್ದೆ ಆಲ್ರೆಡಿ, ಅದನ್ನು ಫಿಲ್ಲಿಂಗ್ಸ್ ಮಾಡಬೇಕಾಗಿತ್ತು. ಅದನ್ನು ಫಿಲ್ಲಿಂಗ್ಸ್ ಮಾಡಿಕೊಂಡು ಮ್ಯಾಮಿಗೆ ತೋರಿಸಿ ಹಾಗೇ ಮ್ಯಾಮ್ ಕೂಡ ಹೊರಟ್ರು. ನಾನು ಕೂಡ ಹೊರಟು ಇವಾಗ ಮನೆಗೆ ಹೋಗ್ತಾಯಿದ್ದೆ. ಅಂದರೆ ಹೋಗ್ಬೇಕಾದ್ರೆ ಏನೋ ಆಕ್ಸಿಡೆಂಟ್ ಆಗಿತ್ತು, ಅಲ್ಲೇ ಅವ್ರು ಏನೇನೋ ಗಲಾಟೆ ಮಾಡ್ತಾಯಿದ್ರು. ಅಲ್ಲಿ ಸ್ವಲ್ಪ ಹೊತ್ತು ರೋಡ್ ಬ್ಲ್ಯಾಕ್ ಆಗಿತ್ತಲ್ಲ, ಅಲ್ಲೇ ನಿಂತಿದ್ದು. ಆಮೇಲೆ ಮನೆಗೆ ಹೋದೆ. ಊಟ ಮಾಡಿಕೊಂಡು ನಾನು ಬಿಡ್ಸೋದಕ್ಕೆ ಸ್ಟಾರ್ಟ್ ಮಾಡಿದೆ. ಇವತ್ತು ಒಂದು 12-12:30 ತನಕ ಈ 3 ಬಿಡಿಸಿದ್ದೀನಿ. ಒಂದು 10 ಗಂಟೆಗೇನೋ 10:15ಗೆ ಸ್ಟಾರ್ಟ್ ಮಾಡಿಕೊಂಡು ಆಮೇಲೆ ಮತ್ತೆ ಮಲ್ಕೊಳ್ಳೋಣ ಸಾಕು, ಇನ್ನೊಂದನ್ನ ಬೆಳಗ್ಗೆ ಬಿಡಿಸೋಣ ಅಂತ ಹೇಳ್ಬಿಟ್ಟು ಮಲ್ಕೊಳ್ಳೋಣ ಅಂತ ಅಂದ್ಕೊಂಡೆ. ಯಾಕೋ ನಿದ್ದೆನೇ ಬರ್ತಾ ಇರಲಿಲ್ಲ. ಫುಲ್ ಫಿನಿಷ್ ಮಾಡಿಬಿಡೋಣ, ಇನ್ನೊಂದು ದಿನ ಅಷ್ಟೇ, ನಾಳೆ ಎಕ್ಸಾಮ್ ಡೇ ಅಂತ ಅಂದ್ಬಿಟ್ಟು ಏನು ಮಾಡಿದೆ, ಆಗಿದ್ದಾಗಲೇ ಅಂದ್ಬಿಟ್ಟು 1 ಗಂಟೆ ತನಕನೂ ಕೂಡ ಅದನ್ನು ಕೂಡ ಫಿನಿಷ್ ಮಾಡಿದೆ. ಇದಿಷ್ಟ ಆಗಿತ್ತು ನನ್ನ ಈ ವ್ಲಾಗ್ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಆ್ಯಂಡ್ ನಾನು ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿವರೆಗೂ ಇದೇ ರೀತಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.